ಕಳೆದ ತರಗತಿಯಲ್ಲಿ ನಿಮಗೆ ವೀಕ್ಷಣಾ ಕಲಿಕೆ ಅಂದರೆ ಏನು, ವೀಕ್ಷಣಾ ಕಲಿಕೆಯ ಉಪಯೋಗಗಳೇನು, ಅನಾನುಕೂಲಗಳೇನು ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತಿದ್ದೆ. ಮಕ್ಕಳಲ್ಲಿ ಯಾವಾಗಲೂ ಸಹ ಅನ್ವೇಷಣೆ ಮಾಡ್ತಕ್ಕಂತಹ ಮನೋಭಾವನೆಯನ್ನು ಕಲಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ಇಲ್ಲಿ ಅನ್ವೇಷಣೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಮೊದಲಿಂದಲೂ ಸಹ ಬಂದಿದೆ. ಅದಕ್ಕೆ ಇನ್ನೂ ಹೆಚ್ಚು ನಾವು ಅದಕ್ಕೆ ಒಂದು ಟ್ರೈನಿಂಗ್ ಕೊಟ್ಟು ಮಕ್ಕಳನ್ನು ಸರಿಯಾಗಿ ಅವರಿಗೆ ತರಬೇತಿಯನ್ನು ಕೊಟ್ಟಾಗ ಹೆಚ್ಚಿನ ಮಟ್ಟದಲ್ಲಿ ಅನ್ವೇಷಣೆಯನ್ನು ಮಾಡೋದ್ರ ಮೂಲಕ ಹೊಸ ಹೊಸ ವಿಷಯಗಳನ್ನು ತಮ್ಮದನ್ನಾಗಿ ಮಾಡಿಸ್ಕೊಳ್ತಕ್ಕಂತಹ ಮನೋಭಾವನೆ ಬರುತ್ತೆ. ಜೊತೆಗೆ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸ್ಕೋಬೋದು. ಆ ದಿಸೆಯಲ್ಲಿ ಶಿಕ್ಷಕ ಏನು ಮಾಡಬೇಕಪ್ಪ ಅಂದರೆ ಮಕ್ಕಳನ್ನು ಅವರಿಗೆ ಸಮಸ್ಯೆಯನ್ನು ಕೊಟ್ಟು ಅದರ ಬಗ್ಗೆ ಚಿಂತನೆ ಮಾಡೋ ರೀತಿಯಲ್ಲಿ ಅವರನ್ನು ಒಳಪಡಿಸಬೇಕು ಅಂತಕ್ಕಂಥದ್ದು ಅನ್ವೇಷಣಾ ಕಲಿಕೆ ಬಗ್ಗೆ ನಾನು ಹಿಂದೆ ನಿಮಗೆ ತಿಳಿಸಿದೆ. ಇವತ್ತು ನಾವು ಮುಖ್ಯವಾಗಿ 2 ಸಿದ್ಧಾಂತಗಳ ಕಲಿಕೆ ಸಿದ್ಧಾಂತಗಳ ಬಗ್ಗೆ ನೋಡೋಣ. ಅದು ಅಂತ ಹೇಳಿದ್ರೆ ಪ್ರಭುತ್ವ ಕಲಿಕೆ. ಪ್ರಭುತ್ವ ಕಲಿಕೆ ಅಂತಕ್ಕಂಥದ್ದು ಬೆಂಜಮಿನ್ ಎಸ್ ಬ್ಲೂಮ್ ಅಂತಕ್ಕಂಥವರು ಅವರ ಒಂದು ಪ್ರಭುತ್ವ ಕಲಿಕೆ ಅಂದರೆ ಅದರ ತತ್ವಗಳೇನು, ಅದರ ಶೈಕ್ಷಣಿಕ ನಿಹಿತಾರ್ಥಗಳೇನು ಅಂತಕ್ಕಂಥದ್ದು. ಅದ್ರ ಜೊತೆಗೆ ವೀಕ್ಷಣಾ ಅಥವಾ ಸಾಮಾಜಿಕ ಕಲಿಕೆ ಅಂತಕ್ಕಂಥದ್ದು ಆಲ್ಬರ್ಟ್ ಬಂಡೂರ ಅಂತಕ್ಕಂತಹ ಇವರು 2 ಮನೋವಿಜ್ಞಾನಿಗಳ ಕಲಿಕೆಯ ಸಿದ್ಧಾಂತಗಳ ಬಗ್ಗೆ ನಾವು ನೋಡೋಣ. ಮೊದಲನೇದೇನಪ್ಪ ಅಂದರೆ ಪ್ರಭುತ್ವ ಕಲಿಕೆ ಅಂತಕ್ಕಂಥದ್ದು. ಬೆಂಜಮಿನ್ ಎಸ್ ಬ್ಲೂಮ್ ಅಂತಕ್ಕಂಥವರು ಅವರ ಟ್ಯಾಕ್ಸಾನಮಿ ಆಫ್ ಎಜುಕೇಷನ್ ಅಂತಕ್ಕಂಥ ಪುಸ್ತಕದಲ್ಲಿ ಅವರು ಈ ಬೋಧನೆಯ ಬಗ್ಗೆ, ಕಲಿಕೆಯ ಬಗ್ಗೆ ತುಂಬ ಆಳವಾಗಿ ಅಧ್ಯಯನವನ್ನು ಮಾಡಿ ಅವರು ತಮ್ಮದೇ ಆದಂತಹ ಒಂದು ಪ್ರಭುತ್ವ ಕಲಿಕೆಯನ್ನು ಅವರು ಪ್ರಚುರಪಡಿಸಿದ್ದಾರೆ. ಇದನ್ನು ನಾವು ಮಾಸ್ಟ್ರಿ ಲರ್ನಿಂಗ್ ಅಂತ ಕರಿತೀವಿ. ಇಲ್ಲಿ ಪ್ರಭುತ್ವ ಅಂತ ಹೇಳಿದ್ರೆ ಆ ಪದದಲ್ಲಿ ಅರ್ಥ ಇದೆ, ಕಲಿಯುವ ವಿಷಯದ ಮೇಲೆ ವಿದ್ಯಾರ್ಥಿ ತನ್ನದೇ ಆದ ಒಂದು ಹಿಡಿತವನ್ನು, ಸಂಪೂರ್ಣ ಒಂದು ವಿಷಯವನ್ನು, ಪ್ರಭುತ್ವವನ್ನು, ಮಾಸ್ಟ್ರಿಯನ್ನು ಪಡೆಯತಕ್ಕಂಥದ್ದನ್ನು ಪ್ರಭುತ್ವ ಕಲಿಕೆ ಅಂತ ನಾವು ಕರಿತೀವಿ. ಈಗ ಯಾವುದೇ ಒಂದು ವಿಷಯವನ್ನು ಕಲಿಯಲಿ, ಅವನು ಯಾವುದೇ ಒಂದು ಕೌಶಲ್ಯ ಇರ್ಬೋದು ಅಥವಾ ಒಂದು ಸಾಮರ್ಥ್ಯ ಇರ್ಬೋದು, ಅಭಿಕ್ಷಮತೆ ಇರ್ಬೋದು, ಆ ರೀತಿ ಆ ಕಲಿಯುವ ವಿಷಯದ ಮೇಲೆ, ಅಭಿಕ್ಷಮತೆಯ ಮೇಲೆ ಹೆಚ್ಚು ಪ್ರಭುತ್ವವನ್ನು, ಹೆಚ್ಚಿನ ಆಳವಾದ ಜ್ಞಾನವನ್ನು ಪಡ್ಕೊಳ್ಳೋದ್ರ ಮೂಲಕ ಅದನ್ನು ತಂದನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ಈ ಪ್ರಭುತ್ವ ಕಲಿಕೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಹಾಗಾಗಿ ಬೆಂಜಮಿನ್ ಎಸ್ ಬ್ಲೂಮ್ ರವರು ಪ್ರತಿಪಾದಿಸಿರ್ತಕ್ಕಂತಹ ಈ ಪ್ರಭುತ್ವ ಕಲಿಕೆ ಅಂತ ಹೇಳಿದರೆ ವ್ಯಕ್ತಿ ಅವನು ಯಾವುದೇ ಅಭಿಕ್ಷಮತೆ ಇರ್ಬೋದು, ಕಲಿಯುವ ವಿಷಯಗಳ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಿಕೊಂಡು ಅದನ್ನು ತನ್ನನ್ನಾಗಿಸಿಕೊಳ್ತಕ್ಕಂಥದ್ದನ್ನು ನಾವು ಪ್ರಭುತ್ವ ಕಲಿಕೆ ಅಂತ ಕರಿತೀವಿ. ಈ ಪ್ರಭುತ್ವ ಕಲಿಕೆಯ ತತ್ವಗಳನ್ನು ನಾವು ನೋಡ್ತಾ ಹೋದ್ರೆ ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಕಲಿತಕ್ಕಂಥ ವಿಷಯಗಳು ಮತ್ತು ಕೌಶಲ್ಯಗಳ ಮೇಲೆ ಆ ಕಲಿತಕ್ಕಂಥ ವ್ಯಕ್ತಿ ಹೆಚ್ಚಿನ ಪ್ರಭುತ್ವವನ್ನು, ಒಂದು ಹಿಡಿತವನ್ನು, ಅದನ್ನು ಪ್ರತಿಪಾದಿಸ್ತಕ್ಕಂಥದ್ದನ್ನು, ಆಳವಾದ ಜ್ಞಾನವನ್ನು ಪಡೆಯತಕ್ಕಂಥದ್ದನ್ನು ನಾವು ಪ್ರಭುತ್ವ ಕಲಿಕೆ ಅಂತ ಕರಿತೀವಿ. ಹಾಗಾಗಿ ಇದರ ಮೊದಲನೇ ತತ್ವ ಏನಪ್ಪ ಅಂತ ಹೇಳಿದ್ರೆ ಕಲಿಯುವ ವಿಷಯಗಳ ಮೇಲೆ ಅಥವಾ ಅವನು ಪಡೆಯತಕ್ಕಂತಹ ಕೌಶಲ್ಯಗಳ ಮೇಲೆ, ಯಾವುದೇ ಒಂದು ಕರಕುಶಲ ಕೆಲಸ ಇರ್ಬೋದು, ಆ ಸ್ಕಿಲ್ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿಕೊಂಡು ಅದನ್ನು ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಯಾವುದಕ್ಕೆ ಮಾಡ್ತಾಯಿದ್ದೀನಿ, ಯಾವಕ್ಕೆ ಒಂದು ಮಿಷಿನರಿ ವರ್ಕ್ ಇರ್ಬೋದು ಅಥವಾ ಒಂದು ನಿಟ್ಟಿಂಗ್, ಪೇಂಟಿಂಗ್, ಎಂಬ್ರಾಯ್ಡ್ರಿಂಗ್ ಇರ್ಬೋದು ಅಥವಾ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ರಿಪೇರಿ ಮಾಡ್ತಕ್ಕಂಥದ್ದು ಇರ್ಬೋದು, ಅದರ ಪ್ರತಿಯೊಂದನ್ನು ಏನು ಮಾಡಿದರೆ ಏನಾಗುತ್ತೆ ಎನ್ನುವುದ ವಿಷಯದ ಸಂಪೂರ್ಣ ಜ್ಞಾನವನ್ನು ಪಡೆಯತಕ್ಕಂಥದ್ದನ್ನು ಪ್ರಭುತ್ವ ಕಲಿಕೆ ಅಂತ ನಾವು ಕರಿತೀವಿ. ಹಾಗಾಗಿ ಈ ಪ್ರಭುತ್ವ ಕಲಿಕೆ ಅಂತಕ್ಕಂಥದ್ದು ಅದರ ತತ್ವದಲ್ಲಿ ಮೊದಲನೇದು ವಿಷಯಗಳು, ತಾನು ಕಲಿತಕ್ಕಂಥ ವಿಷಯಗಳ ಮೇಲೆ, ಕೌಶಲ್ಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥದ್ದು ಅದರ ಮೊದಲನೇ ತತ್ವ. ಇನ್ನು ಎರಡನೇದೇನಪ್ಪ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸಂತೋಷವಾಗಿ, ಸುಖಮಯವಾಗಿ, ಪರಿಪೂರ್ಣವಾದಂತಹ ಒಂದು ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆಶಯ. ಅದರ ಆಧಾರದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಎಲ್ಲ ವಿಷಯಗಳು, ಅವನಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಪಡ್ಕೊಂಡು ಅದ್ರ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಸಾಧಿಸಿ ತಾನು ಇರ್ತಕ್ಕಂತಹ ವ್ಯವಸ್ಥೆಯಲ್ಲಿ ತನ್ನ ಜೀವನವನ್ನು ನಡೆಸುವ ರೀತಿಯಲ್ಲಿ ಒಂದು ಸುಖಮಯವಾದ, ಸಂತೋಷಮಯವಾದ
ಪರಿಪೂರ್ಣವಾದ ಜೀವನವನ್ನು ನಡೆಸಲಿಕ್ಕೆ ಸಹಾಯಕ ಮಾಡಬೇಕು ಅಂತಕ್ಕಂಥದ್ದು ಇದರ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ತತ್ವ. ಇನ್ನು ನಾವು ನೋಡ್ತೀವಿ, ಈ ಮಾನವ ಸಮಾಜದ ಒಂದು ಕಲ್ಯಾಣವೇ ಮುಖ್ಯವಾಗಿರ್ತಕ್ಕಂಥ ಗುರಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಒಂದು ಮಾನವ ಸಮಾಜದ ಒಂದು ಪ್ರಗತಿಯನ್ನು, ಕಲ್ಯಾಣವನ್ನು, ಉತ್ತಮ ಒಂದು ಇದನ್ನು ನಾವು ಸಾಧಿಸಬೇಕಾದ್ರೆ ನಮಗೆ ಏನು ಬೇಕಪ್ಪ ಅಂತ ಹೇಳಿದ್ರೆ ಪ್ರಬಲವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಪ್ರಜ್ಞೆ ಬೇಕು. ನಾನು ಯಾವ ಸಮಾಜದಲ್ಲಿದ್ದೀನಿ, ನಾನು ಯಾವ ದೇಶದಲ್ಲಿದ್ದೀನಿ, ನಮ್ಮ ದೇಶದ ಒಂದು ರೀತಿ ನೀತಿಗಳಿಗೆ, ಸಂಪ್ರದಾಯಗಳಿಗೆ, ನಮ್ಮ ಒಂದು ಸಂಸ್ಕೃತಿಗಳಿಗೆ ಅದನ್ನು ನಾನು ಯಾವ ರೀತಿ ಕಾಪಾಡ್ಕೊಂಬರ್ಬೇಕು, ನಮ್ಮ ದೇಶವನ್ನು ಯಾವ ರೀತಿ ರಕ್ಷಿಸಬೇಕು ಅಂತಕ್ಕಂಥ ಹಲವಾರು ವಿಷಯಗಳನ್ನು ಕುರಿತಂತೆ ಪರಸ್ಪರ ಜಾತಿ, ಧರ್ಮ, ಭಾಷೆ, ಪಂಥ ಇರ್ಬೋದು, ಇವುಗಳನ್ನು ಎಲ್ಲ ತಿಳ್ಕೊಂಡು ಮಾನವ ಕಲ್ಯಾಣವನ್ನು ಯಾವ ರೀತಿ ಸಾಧಿಸಬೇಕು, ಪ್ರತಿಪಾದಿಸಬೇಕು ಅನ್ನೋ ವಿಷಯದ ಬಗ್ಗೆ ಇದು ಮುಖ್ಯವಾದ ಬೆಳಕನ್ನು ಬೀಳ್ತಕ್ಕಂಥದ್ದನ್ನು ಕಾಣುತ್ತೆ. ಅದೇ ರೀತಿ ಮಾನವನ ಪ್ರಗತಿ ಯಾವುದರಿಂದ ಆಗುತ್ತಪ್ಪ ಅಂದರೆ ಅವರು ಪಡೆಯತಕ್ಕಂತಹ ಪರಿಪೂರ್ಣವಾದ ಒಂದು ಜ್ಞಾನದಿಂದ, ಅದರ ವಿಕಾಸದಿಂದ ಆಗುತ್ತೆ. ಹಾಗಾಗಿ ಒಬ್ಬ ಮನುಷ್ಯನ ಪರಿಪೂರ್ಣವಾದ ಜೀವನವನ್ನು ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಸಂಪೂರ್ಣವಾಗಿ ಅವನಿರ್ತಕ್ಕಂಥ ಸನ್ನಿವೇಶದಲ್ಲಿ ಪಡೆಯತಕ್ಕಂಥ ಜ್ಞಾನದ ಬಗ್ಗೆ ಅವನು ಹೆಚ್ಚಿನ ತಿಳುವಳಿಕೆಯನ್ನು ಪಡ್ಕೋಬೇಕು. ಹಾಗಾಗಿ ಪರಿಪೂರ್ಣವಾದ ಜ್ಞಾನವನ್ನು ಪಡಿಬೇಕು ಅಂತಕ್ಕಂಥದ್ದಿದ್ರೆ ಇನ್ನೊಂದು ತತ್ವ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ವಿಷಯವನ್ನು ತಿಳ್ಕೊಂಡು ಅವನು ತಾನು ಸಂತೃಪ್ತಿಯಿಂದ ಜೀವನ ನಡೆಸಲಿಕ್ಕೋಸ್ಕರ ಈ ಪ್ರಭುತ್ವ ಕಲಿಕೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ನೋಡುತ್ತೆ. ಇಲ್ಲಿ ಒಂದು ತರಗತಿ ಇದ್ದ ತಕ್ಷಣ ಕಲಿಯತಕ್ಕಂಥ ಸನ್ನಿವೇಶಗಳಲ್ಲಿ ಜಾಣರು ಇರ್ತಾರೆ, ದಡ್ಡರು ಇರ್ತಾರೆ. ಇಲ್ಲಿ ನಾವು ದಡ್ಡ ಮಕ್ಕಳು ಅಂತ ಹೇಳ್ಬಿಟ್ಟು ಅವ್ರನ್ನ ಹಾಗೆ ಬಿಡೋದಲ್ಲ. ಆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೂ ಸಹ ಪ್ರತಿಭಾನ್ವಿತ ಮಕ್ಕಳಿಗಿಂತ 5 ಪಟ್ಟು ಜಾಸ್ತಿ ಸಮಯ ಕೊಟ್ಟರೆ ಅವರು ಪ್ರತಿಭಾನ್ವಿತ ಮಕ್ಕಳಷ್ಟೇ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ನಮಗೆ ಬೆಂಜಮಿನ್ ಎಸ್ ಬ್ಲೂಮ್ರವರು ಪ್ರತಿಪಾದಿಸತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ವೇಗದಲ್ಲಿ ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ಇವರು ಮುಖ್ಯವಾಗಿ ಹೇಳ್ತಾರೆ. ಅವನ ಒಂದು ಬೌದ್ಧಿಕ ಸಾಮರ್ಥ್ಯಕ್ಕನುಗುಣವಾಗಿ ಅವನಿಗೆ ಕಲೀಲಿಕ್ಕೆ ಅವಕಾಶವನ್ನು ಕೊಟ್ಟಾಗ, ಸಮಯವನ್ನು ಕೊಟ್ಟಾಗ ಅವನು ಆ ವಿಷಯದ ಮೇಲೆ ಹಿಡಿತವನ್ನು ಸಾಧಿಸ್ತಾನೆ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಅವನಿಗೆ ಆ ವಿಷಯದ ಮೇಲೆ ಅವನೇನಾದರೂ ಹಿಡಿತ ಸಾಧಿಸಲಿಲ್ಲ ಅಂದರೆ ಮತ್ತೆ ಪರಿಹಾರಾತ್ಮಕ ಬೋಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇವರು ಪ್ರತಿಪಾದಿಸ್ತಾರೆ. ಇವರು ಪ್ರತಿಪಾದಿಸಿರ್ತಕ್ಕಂತಹ 2 ಮುಖ್ಯವಾದ ಅಂಶಗಳೇನಪ್ಪ ಅಂತ ಹೇಳಿದರೆ ಪರಿಹಾರಾತ್ಮಕ ಬೋಧನೆ, ರೆಮಿಡಿಯಲ್ ಟೀಚಿಂಗ್. ಇದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ತುಂಬ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಅಂತ ನಾವು ಹೇಳ್ಬೋದು. ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳಿದರೆ ಆ ಮಗು ಕಲಿಯುವಂತಹ ಸನ್ನಿವೇಶದಲ್ಲಿ ಅದು ಎದುರಿಸ್ತಕ್ಕಂತಹ ಸಮಸ್ಯೆಗಳೇನು, ಯಾಕೆ ಕಲಿಕೆ ಹಿಂದುಳಿದೆ, ಏನು ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡು ಆ ಮಗುವಿಗೆ ಮತ್ತೆ ನಮ್ಮ ತರಬೇತಿಯನ್ನು ಒಂದು ಕೊಟ್ಟಾಗ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಾಗ ಆ ಮಗು ಆ ವಿಷಯವನ್ನು ಚೆನ್ನಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಈ ಪರಿಹಾರ ಬೋಧನೆ ಅಂತಕ್ಕಂಥದ್ದು ಸಹ ಮುಖ್ಯವಾಗಿ ಇವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ. ಅದೇ ರೀತಿಯಲ್ಲಿ ಪರಿಹಾರಾತ್ಮಕ ಬೋಧನೆಯ ಜೊತೆಗೆ ನಿರಂತರ ಮೌಲ್ಯಮಾಪನ ಇರಬೇಕು ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ವರ್ಷಕ್ಕೆ ಒಂದ್ಸರಿ ಫೈನಲ್ ಎಕ್ಸಾಮ್ ಮಾಡಿ ಅದರ ಬಂದಂತಹ ರಿಸಲ್ಟಿನ ಆಧಾರದ ಮೇಲೆ ಅವನು ಭಾಳ ಜಾಣ, ದಡ್ಡ ಅಂತ ನಾವು ಡಿಸೈಡ್ ಮಾಡ್ತೀವಿ. ಆದರೆ ಬ್ಲೂಮ್ರವರು ಹಾಗೆ ಹೇಳೋದಿಲ್ಲ. ಅವ್ರು ಹೇಳೋದೇನಂದರೆ ಪ್ರತಿಯೊಂದು ಯೂನಿಟ್ ಮೇಲೆ, ಅಧ್ಯಾಯದ ಮೇಲೆ ಮಗುವಿಗೆ ಪಾಠ ಮಾಡಬೇಕು, ಅದನ್ನು ಪರೀಕ್ಷೆ ಮಾಡಬೇಕು. ಈ ರೀತಿ ಮೌಲ್ಯಮಾಪನ ಅನ್ನೋದು ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಇದು ನಿರಂತರವಾಗಿ ನಡೆಯಬೇಕು. ಕೇವಲ ವರ್ಷಕ್ಕೊಂದು ಪರೀಕ್ಷೆ ಮಾಡೋಕ್ಕಲ್ಲ, ಯೂನಿಟ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ತುಂಬ ಪ್ರೋತ್ಸಾಹವನ್ನು ಕೊಡುತ್ತೆ. ಏಕೆಂತೇಳಿದರೆ ಒಂದು ಯೂನಿಟ್ ಟೆಸ್ಟಲ್ಲಿ ಅದನ್ನು ಮಾಡೋದ್ರಿಂದ ಮಗು ಆ ಘಟಕದ ಬಗ್ಗೆ ಸಂಪೂರ್ಣ ಪ್ರಭುತ್ವವನ್ನು, ಹಿಡಿತವನ್ನು ಸಾಧಿಸಿಕೊಳ್ಳುತ್ತೆ, ವಿಷಯ ತಿಳ್ಕೊಳ್ಳುತ್ತೆ. ಅಲ್ಲಿ ಹೆಚ್ಚು ಅಂಕಗಳನ್ನು ತಂದಾಗ ಮುಂದಿನ ಅಧ್ಯಾಯಕ್ಕೆ ಹೋದಾಗ, ಘಟಕಕ್ಕೆ ಹೋದಾಗ
ಅಲ್ಲೂ ಸಹ ನಾನು ಚೆನ್ನಾಗಿ ಓದಬೇಕು ಅಂತಕ್ಕಂತಹ ಒಂದು ಮನೋಭಾವನೆ ಆ ಮಗುವಿನಲ್ಲಿ ಬರುತ್ತೆ. ಹಾಗಾಗಿ ನಾವು ಸಂಕಲನಾತ್ಮಕ ಮೌಲ್ಯಮಾಪನ ಮಾಡೋದಕ್ಕೆ ಬದಲಾಗಿ ಈ ರೀತಿಯಲ್ಲಿ ನಾವೇನು ಮಾಡಬೇಕು, ನಿರಂತರ ಮೌಲ್ಯಮಾಪನ, ಅದನ್ನೇ ನಾವು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು. ಹಾಗಾಗಿ ನಾವು ಮೌಲ್ಯಮಾಪನವನ್ನು ಆ ಮಗು ನಿರಂತರವಾಗಿ ಮಾಡ್ತಾ ಹೋಗ್ಬೇಕು. ಏನು ಕಲ್ತಿದೆ, ಪ್ರತಿ ಅಧ್ಯಾಯದಲ್ಲೂ ಏನೇನು ಆ ಮಗು ಕಲ್ತಿದೆ ಅಂತ ಬಿಟ್ಟು ನಾವು ಮೌಲ್ಯಮಾಪನ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಮಗು ಯಾವ ಅಧ್ಯಾಯದಲ್ಲಿ ಬೆಳೆದಿದೆ, ಅದಕ್ಕೇನು ನಾವು ಏನು ನಾವು ಮಗುವಿಗೆ ಬೋಧನೆಯ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ನಿರಂತರ ಮೌಲ್ಯಮಾಪನವನ್ನು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಇಲ್ಲಿ ಬ್ಲೂಮ್ರವರು ತಿಳಿಸ್ತಾರೆ. ಅದನ್ನೇ ನಾವು ನೋಡ್ತೀವಿ. ಈ ಸೆಮಿಸ್ಟರ್ ಸಿಸ್ಟಮ್ ಎಲ್ಲ ಬಂದಿದ್ದಾವಲ್ಲ, ಇವು ಸಹ ಒಂದು ರೀತಿಯಲ್ಲಿ ರೆಮಿಡಿಯಲ್ ಕ್ಲಾಸ್ ಮತ್ತು ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ವಿಧಾನ. ಪ್ರತಿ ಒಂದು 5-6 ಚಾಪ್ಟರ್ಗೆ ಸಂಬಂಧಿಸಿದಂತೆ ಟೆಸ್ಟ್ ಮಾಡ್ತಾರೆ, ಎಕ್ಸಾಮ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಮಗು ಆ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಲಿಯತಕ್ಕಂತಹ ಮಗು ತಾನು ಕಲಿಯೋ ವಿಷಯದ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಸಾಧಿಸಬೇಕು ಅಂತಕ್ಕಂಥದ್ದು ಇದರ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ. ಹಾಗಾಗಿ ಇದು ಶೈಕ್ಷಣಿಕ ನಿಹಿತಾರ್ಥಗಳನ್ನು ನೋಡ್ತಾ ಹೋದರೆ ಪ್ರತಿಯೊಂದು ಮಗು ಸಹ ಅದರದೇ ಆದ ವೇಗದಲ್ಲಿ ಅದು ಕಲಿಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಪ್ರತಿಯೊಂದು ಮಗುವಿಗೂ ಕಲಿಯಲಿಕ್ಕೆ ಸಮಯವನ್ನು ಕೊಡಬೇಕು. ಇಂತಿಷ್ಟು ಸಮಯ ಅಂತ ನಾವು ಅದಕ್ಕೆ ಕೊಡ್ತೀವಿ. ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ಮಗು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವ್ರ ಮೇಲೆ ನಾವು ಹೆಚ್ಚಿನ ಒತ್ತಡವನ್ನು ಹೇರ್ತೇನೆ. ನಮ್ಮ ಮಗುವಿಗೆ ಕಲೀಲಿಕ್ಕೆ ಇಷ್ಟು ಸಮಯ ಅಂತ ಕೊಟ್ಟು ಅದಕ್ಕೆ ಅವಕಾಶ ಕೊಟ್ಟಾಗ ಆ ಮಗು ವಿಷಯವನ್ನು ಚೆನ್ನಾಗಿ ಕಲಿತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮತ್ತು ಜೊತೆಗೆ ಏನಪ್ಪ ಅಂದರೆ, ವೈಯಕ್ತಿಕ ಬೋಧನೆಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಇಲ್ಲಿ ಸಾಮೂಹಿಕ ಬೋಧನೆಯ ಮಾಡೋದ್ರ ಜೊತೆಗೆ ಪ್ರತಿಯೊಂದು ಮಗುವಿಗೂ ಕೆಲವರಿಗೆ ವೈಯಕ್ತಿಕ ಬೋಧನೆಯನ್ನು ನಾವು ಕೊಡಬೇಕಾಗುತ್ತೆ, ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಕೆಲವರಿಗೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಅವರಿಗೆ ಎಲ್ಲ ಥರ ಒಟ್ಟಾಗಿ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಅಂಥ ಮಕ್ಕಳಿಗೆ ಇಂಡಿವಿಜುವಲ್ ಕೂರಿಸ್ಕೊಂಡ್ಬಿಟ್ಟು ಅವರಿಗೆ ನಾವು ಹೇಳಿಕೊಟ್ಟು ಅದಕ್ಕೆ ಸಮಯವನ್ನು ಕೊಟ್ಟಾಗ ಆ ಮಗು ಕಲಿತು ಅದನ್ನು ಪುನಃ ಅದನ್ನು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಹೇಳಲಿಕ್ಕೆ ಸಮರ್ಥನಾಗ್ತಾನೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಬೋಧನೆಗೆ ನಾವು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯವಾಗ್ತಕ್ಕಂಥ ವಿಷಯ. ಇನ್ನು ಈ ಒಂದು ಕಲಿಕೆಯ ಸಿದ್ಧಾಂತದಿಂದ ಕಲಿಯುವ ವಿಷಯದ ಮೇಲೆ ಆ ಮಗು ಸಂಪೂರ್ಣ ಹಿಡಿತವನ್ನು, ಪ್ರಭುತ್ವವನ್ನು ಸಾಧಿಸುತ್ತೆ. ಹಾಗಾಗಿ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಇದು ಸಹಾಯಕ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ನೆಕ್ಸ್ಟು ಒಂದು ವಿಷಯದ ಮೇಲೆ ಸಂಪೂರ್ಣ ಹಿಡಿತವನ್ನು, ಪ್ರಭುತ್ವವನ್ನು ಸಾಧಿಸೋದ್ರಿಂದ ಇಲ್ಲಿ ಸೃಜನಾತ್ಮಕ ಚಿಂತನೆಗೆ ಮತ್ತು ಇಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ಅವಕಾಶ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಈಗ ಮಗು ಏನು ಮಾಡುತ್ತೆ, ಪ್ರತಿಯೊಂದು ವಿಷಯದನ್ನು ಸಂಪೂರ್ಣ ತಿಳ್ಕೊಂಡ್ಮೇಲೆ ಅದನ್ನು ಅದರದೇ ಆದ ರೀತಿಯಲ್ಲಿ ವಿಮರ್ಶೆ ಮಾಡುತ್ತೆ. ನೆಕ್ಸ್ಟ್ ಕನ್ಸ್ಟ್ರಕ್ಟಿವ್ ಆಗಿರ್ತಕ್ಕಂತಹ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಪ್ರಭುತ್ವ ಕಲಿಕೆ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಮಗುವಿಗೆ ಸಮಯವನ್ನು ಕೊಟ್ಟು ಕಲಿಯುವ ವಿಷಯದ ಮೇಲೆ ಪ್ರಭುತ್ವವನ್ನು ಪಡೆಯಲಿಕ್ಕೆ ಅವಕಾಶ ಕೊಟ್ಟು ಅದು ಕಲಿತಂತಹ ವಿಷಯಗಳಿಗೆ ಪ್ರೋತ್ಸಾಹವನ್ನು, ಪ್ರೇರಣೆಯನ್ನು ಕೊಟ್ಟಾಗ ಆ ಮಗು ಹೆಚ್ಚಿನ ಒಂದು ಕಲಿಕೆಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರು ನೀಡಿರ್ತಕ್ಕಂಥ ಮುಖ್ಯ ಕೊಡುಗೆಯಲ್ಲಿ ನಾವು ನೋಡ್ತೀವಿ ರೆಮಿಡಿಯಲ್ ಟೀಚಿಂಗ್. ಇದು ಸಹ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇತ್ತೀಚಿನ ದಿನಗಳಲ್ಲಿ ಅದನ್ನು ನಾವು ಎಲ್ಲ ತರಗತಿಗಳಲ್ಲೂ ಸಹ ಬಳಸ್ಕೊಳ್ತಕ್ಕಂಥ ನೋಡ್ತೇವೆ. ಅದೇ ರೀತಿಯಲ್ಲಿ ನಿರಂತರ ಮೌಲ್ಯಮಾಪನ ಅನ್ನೋದು ಸಹ ಪ್ರತಿ ಕ್ಲಾಸಲ್ಲೂ ಸಹ ಪಾಠ ಮಾಡಿದ ಮೇಲೆ ನಾವು ಮಕ್ಕಳನ್ನು ಮೌಲ್ಯಮಾಪನ ಮಾಡಬೇಕು, ಪ್ರಶ್ನೆಗಳನ್ನು ಕೇಳಬೇಕು. ಮತ್ತು ಅದಾದಮೇಲೆ ಯೂನಿಟ್ ಟೆಸ್ಟ್ ಮಾಡ್ತಕ್ಕಂಥ ಒಂದು ಚಾಪ್ಟರ್ ಆದ ತಕ್ಷಣ ಚಾಪ್ಟರ್ ವೈಸ್ ಟೆಸ್ಟ್ ಮಾಡ್ತಾ ಬಂದಾಗ ಮಗು ಚೆನ್ನಾಗಿ ವಿಷಯವನ್ನು ಕಲಿತ್ಕೊಂಡು ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಪ್ರಭುತ್ವ ಕಲಿಕೆ ಇರ್ತಕ್ಕಂಥದ್ದು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಇನ್ನು ಅದರ ನಂತರ ಬರ್ತಕ್ಕಂಥದ್ದು
ವೀಕ್ಷಣಾ ಕಲಿಕೆ ಅಥವಾ ಸಾಮಾಜಿಕ ಕಲಿಕೆ ಅಂತಕ್ಕಂಥದ್ದು ಆಲ್ಬರ್ಟ್ ಬಂಡೂರ ಅಂತಕ್ಕಂತಹ ಮನೋವಿಜ್ಞಾನಿ ರೂಪಿಸಿರ್ತಕ್ಕಂತಹ ಒಂದು ಕಲಿಕೆಯ ನಿಯಮ ಇದು. ಇಲ್ಲಿ ಬಂಡೂರ ಅವರು ಹೇಳೋದೇನಪ್ಪ ಅಂದರೆ ಹೆಚ್ಚಿನ ಕಲಿಕೆ ಉಂಟಾಗ್ತಕ್ಕಂಥದ್ದು ವೀಕ್ಷಣೆಯ ಮೂಲಕ ನಾವು ಕಲಿತೇವೆ ಅಂತಕ್ಕಂಥದ್ದು. ಯಾಕೆಂತ ಹೇಳಿದರೆ ಕಣ್ಣಿನ ಮೂಲಕ ನಾವು ನೋಡಿದಂತಹ ಅಂಶಗಳು ಹೆಚ್ಚು ಕಾಲ ನಮ್ಮ ಮನಸ್ಸಿನಲ್ಲಿ ನಮ್ಮ ಸ್ಮೃತಿಯ ಪಟಲದಲ್ಲಿ ರೆಕಾರ್ಡ್. ಹಾಗಾಗಿ ಈ ದೃಷ್ಟಿ ಮೂಲಕ ನಾವು ನೋಡಿದಂತಹ ವಿಷಯಗಳು ಹೆಚ್ಚು ಕಾಲ ನಮ್ಮ ನೆನಪಲ್ಲಿ ಉಳಿಯೋದ್ರಿಂದ ಪ್ರತಿಯೊಂದು ವಿಷಯವನ್ನು ಮಗು ಏನು ಮಾಡುತ್ತೆ, ನೋಡಿ ಕಲಿಯುತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ ಕಲಿ ಅಂತ. ಇಲ್ಲಿ ಒಂದು ಓಡಾಡ್ತಕ್ಕಂಥದ್ದು ಇರ್ಬೋದು, ಮಾತನಾಡ್ತಕ್ಕಂಥದ್ದು ಇರ್ಬೋದು, ಕೂರ್ತಕ್ಕಂಥದ್ದು ಇರ್ಬೋದು, ಪ್ರತಿಯೊಂದು ಕೆಲಸ ಒಂದು ಊಟ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಒಂದು ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು ಅಥವಾ ವಿಶ್ ಮಾಡ್ತಕ್ಕಂಥದ್ದು, ಇಂತಹ ಪ್ರತಿಯೊಂದನ್ನು ಸಹ ಮಗು ಏನು ಮಾಡುತ್ತೆ, ದೊಡ್ಡವ್ರನ್ನ ನೋಡಿ ಕಲಿಯುತ್ತೆ. ಈಗ ಉದಾಹರಣೆಗೆ ಚಿಕ್ಕ ಮಗು ಮಾತಾಡುವಾಗ ಏನು ಮಾಡ್ತಾರೆ, ನಮ್ಮ ತುಟಿಗಳ ಚಲನೆಯನ್ನು ನೋಡ್ತಾ ಹೋಗುತ್ತೆ. ನಾವು ಹೆಂಗೆ ಲಿಪ್ಸ್ ಮೂಮೆಂಟ್ ಮಾಡ್ತೀವಿ ಅದೇ ಥರ ಅದು ಮಾತಾಡೋಕ್ಕೆ ನೋಡುತ್ತೆ, ಕೈಗಳ ಚಲನೆಗಳನ್ನು ಮಾಡುತ್ತೆ. ಅಲ್ಲಿಂದ ಆ ಒಂದು ಕಲಿಕೆ ಶುರುವಾಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಸಹ ಅದು ಒಂದು ವೇಷಭೂಷಣ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು, ಮಾತುಕತೆ ಇರ್ಬೋದು, ಎಲ್ಲವನ್ನು ಸಹ ವೀಕ್ಷಣೆಯ ಮೂಲಕ ಕಲಿಯುತ್ತೆ ಮಗು. ಹಾಗಾಗಿ ಹೆಚ್ಚಿನ ಕಲಿಕೆ ವೀಕ್ಷಣೆಯ ಮೂಲಕ ನಡೆಯುತ್ತೆ. ಸಾಮಾಜಿಕ ವಾತಾವರಣದಲ್ಲಿ ತನ್ನ ತಂದೆ ತಾಯಿಯನ್ನು ನೋಡಿ ಕಲಿಯುತ್ತೆ, ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿ ಕಲಿಯುತ್ತೆ, ಅಕ್ಕಪಕ್ಕ ಇರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿ, ಮತ್ತು ಶಾಲೆಗೆ ಬಂದಾಗ ಶಿಕ್ಷಕರನ್ನು ನೋಡಿ, ಗೆಳೆಯರನ್ನು ನೋಡಿ ಅದು ಅನೇಕ ವರ್ತನೆಗಳನ್ನು ಕಲಿತಾ ಹೋಗುತ್ತೆ. ಹಾಗಾಗಿ ಈ ವೀಕ್ಷಣಾ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಒಂದು ವೀಕ್ಷಿಸೋದ್ರ ಮೂಲಕ ಸಾಮಾಜಿಕ ಪರಿಸರದಲ್ಲಿ ಮಗು ಕಲಿಯತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು, ಜ್ಞಾನವನ್ನು ನಾವು ವೀಕ್ಷಣಾ ಕಲಿಕೆ ಅಂತ ಕರಿತೀವಿ, ಅಬ್ಸರ್ವೇಷನಲ್ ಲರ್ನಿಂಗ್ ಅಂತ ನಾವು ಕರಿತೀವಿ. ಹಾಗಾಗಿ ಈ ಕಲಿಕೆ ವೀಕ್ಷಣಾ ಕಲಿಕೆಯ ಹಂತಗಳನ್ನು ನೋಡ್ತಾ ಹೋದರೆ ಮೊದಲನೇ ಹಂತ ಅರ್ಜನೆ. ಅರ್ಜನೆ ಅಂದರೆ ಅರ್ಜಿಸೋ, ಸಂಪಾದಿಸೋ. ಇಲ್ಲಿ ನಾವೇನು ಮಾಡ್ತೀವಿ, ಈ ವೀಕ್ಷಣಾ ಕಲಿಕೆಗೆ ತುಂಬ ಅಬ್ಸರ್ವೇಷನ್ ನಾವು ನೋಡ್ತೀವಿ, ನೋಡಿ ಅದನ್ನು ನಮ್ಮದನ್ನಾಗಿ ಮಾಡ್ತೀವಿ. ಎಲ್ಲ ಕಲಿಕೆಯು ಅನುಕರಣೆಯ ಮೂಲಕ ನಡೆಯೋದಲ್ಲ. ಕೆಲವನ್ನ ನಾವು ನೋಡಿ ಕಲಿತೀವಿ, ವೀಕ್ಷಣೆ ಮಾಡ್ಕೊಳ್ತೀವಿ, ಕಲ್ತ್ಕೊಂಡ್ಮೇಲೆ ಅದನ್ನು ನಮ್ಮದನ್ನಾಗಿ ಮಾಡ್ಕೊಳ್ತೀವಿ. ಈಗ ಉದಾಹರಣೆಗೆ ಪೆನ್ನನ್ನು ಹೇಗೆ ಹಿಡಿಬೇಕು ಅಂತ ಮಗು ನೋಡುತ್ತೆ, ಅವರ ಅಮ್ಮ ಬರೆಯೋದನ್ನು ನೋಡುತ್ತೆ, ಶಿಕ್ಷಕರು ಬರೆಯೋದನ್ನು ನೋಡುತ್ತೆ, ಗೆಳೆಯರು ಬರೆಯೋದನ್ನು ನೋಡುತ್ತೆ. ಬರೆದ ಮೇಲೆ ಅದು ಸಹ ಹಿಡ್ಕೊಂಡು ಅದೇ ರೀತಿ ಬರೀಲಿಕ್ಕೆ ಪ್ರಯತ್ನ ಮಾಡುತ್ತೆ. ಬರೀಲಿಕ್ಕೆ ಪ್ರಯತ್ನ ಮಾಡಿದ ಮೇಲೆ ದುಂಡಾಗಿ ಬರೀಲಿಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಅದನ್ನು ವಿಷಯವನ್ನು ಅದು ಅರ್ಜಿಸ್ಕೊಳ್ಳುತ್ತೆ. ಒಂದು ಭಾಷೆ ಇರ್ಬೋದು, ಶಬ್ದಗಳ ಬಳಕೆ ಇರ್ಬೋದು, ಪ್ರೊನೌನ್ಸಿಯೇಷನ್ ಇರ್ಬೋದು, ಅಥವಾ ಒಂದು ನಮ್ಮದು ಯಾವುದೇ ವೇಷಭೂಷಣದ ಬಗ್ಗೆ ಇರ್ಬೋದು, ಓಡಾಡ್ತಕ್ಕಂಥದ್ದು ಹಾವಭಾವ ಇರ್ಬೋದು, ಪ್ರತಿಯೊಂದನ್ನು ಮಗು ಪ್ರಾರಂಭದಲ್ಲಿ ಅನುಕರಣೆಯ ಮೂಲಕನೇ ಕಲಿಯುತ್ತೆ. ಆಮೇಲೆ ಅದು ತನ್ನದನ್ನಾಗಿ ಮಾಡಿಕೊಳ್ಳುತ್ತೆ, ಅರ್ಜಿಸ್ಕೊಳ್ಳುತ್ತೆ. ಇದು ವೀಕ್ಷಣಾ ಕಲಿಕೆಯ ಮೊದಲನೇ ಒಂದು ಹಂತ. ಇನ್ನು ಧಾರಣ ಅಂತ ಹೇಳ್ತಾರೆ, ರಿಟೆನ್ಷನ್ ಅಂತ ನಾವು ಕರಿತೀವಿ. ನಾವು ಕಲಿತಂತಹ ನೋಡಿದಂತಹ ವಿಷಯಗಳಲ್ಲಿ ಎಷ್ಟು ವಿಷಯಗಳು ಅಥವಾ ಎಷ್ಟು ಕಲಿಯುವ ನೋಡಿದಂತಹ ವಿಷಯಗಳು ನಮ್ಮ ಸ್ಮೃತಿಯ ಪಟಲದಲ್ಲಿ ಇದೆ ಅಂತಕ್ಕಂಥದ್ದೇ ಧಾರಣೆ. ಕಲಿತ ವಿಷಯಗಳಲ್ಲಿ ಎಷ್ಟು ವಿಷಯಗಳು ನಮ್ಮ ನೆನಪಲ್ಲಿ ಉಳಿದಿದೆ ಅನ್ನೋದು ಧಾರಣೆ. ಇದು ಬಹಳ ನಾವು ಸಾವಿರಾರು ವಿಷಯಗಳನ್ನು ನೋಡ್ತೀವಿ, ಅಬ್ಸರ್ವೇಷನ್ ಮಾಡ್ತೀವಿ, ಏನೆಲ್ಲ ವ್ಯಕ್ತಿಗಳನ್ನು ನೋಡ್ತೀವಿ. ಆ ನೋಡಿರ್ತಕ್ಕಂಥ ಎಲ್ಲ ವ್ಯಕ್ತಿ, ವಿಷಯಗಳು, ಸಂಗತಿಗಳು, ವಿಚಾರಗಳು ಎಲ್ಲವೂ ನಮ್ಮ ನೆನಪಲ್ಲಿರೋದಿಲ್ಲ. ಯಾವುದೋ ಕೆಲವು ವಿಚಾರಗಳು ಮಾತ್ರ ನಮ್ಮ ನೆನಪಲ್ಲಿ ಇರುತ್ತೆ. ಹಾಗಾಗಿ ಆ ರಿಟೆನ್ಷನ್ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ನೋಡಿದ್ರಲ್ಲಿ, ಕಲಿತಿದ್ರಲ್ಲಿ ಒಳ್ಳೆಯ ಮಾದರಿ ನಮಗೆ ಬೇಕಾಗುತ್ತೆ. ಯಾಕೆಂತ ಹೇಳಿದರೆ ಮಕ್ಕಳೇನು ಮಾಡ್ತಾರೆ ಅಂದರೆ ಪ್ರತಿಯೊಂದನ್ನು ನೋಡ್ತಾರೆ. ಈಗ ತರಗತಿಯಲ್ಲಿ ಶಿಕ್ಷಕ ಯಾವ ರೀತಿ ವರ್ತಿಸ್ತಾರೆ,
ಕೆಲವು ಶಿಕ್ಷಕರು ಏನು ಮಾಡ್ತಾರೆ, ಬರ್ತಿದ್ದಂಗೆ ಹೆಂಗೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ಬೈಯೋದು, ಎದ್ದು ನಿಲ್ಲಿಸ್ಬಿಟ್ಟು ಅದು ಬಡಿಯೋದು, ಕೆಟ್ಟ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ರೀತಿ ವರ್ತಿಸೋದನ್ನು ನೋಡಿದಾಗ ಮಕ್ಕಳೂ ಸಹ ಅದನ್ನೇ ಕಲಿಯುತ್ತೆ. ಹಾಗಾಗಿ ಮತ್ತು ಆಟ ಆಡ್ತಕ್ಕಂಥ ಒಂದು ಪ್ರಕ್ರಿಯೆ ಇರ್ಬೋದು. ಈಗ ಬಾಲ್ ಬ್ಯಾಡ್ಮಿಂಟನ್ ಇರ್ಬೋದು, ಥ್ರೋ ಬಾಲ್ ಇರ್ಬೋದು, ಕೇರಮ್ ಇರ್ಬೋದು, ಚೆಸ್ ಇರ್ಬೋದು, ಇಂತಹ ಒಂದು ಕ್ರೀಡೆಗಳಲ್ಲಿ ಆಡುವಾಗ ಮಕ್ಕಳೇನು ಮಾಡ್ತಾರೆ ಅಂದರೆ ಶಿಕ್ಷಕರನ್ನ ಗಮನಿಸ್ತಾರೆ. ಯಾವ ರೀತಿ ಅವರು ಆಡ್ತಾರೆ, ಹೇಗೆ ಇಟ್ಕೊಳ್ತಾರೆ ಬಾಲು, ಕೇರಮ್ ಆಡಬೇಕಾದ್ರೆ ಅದನ್ನು ಯಾವ ರೀತಿ ಮೂವ್ ಮಾಡ್ತಾರೆ, ಪ್ರತಿಯೊಂದನ್ನು ಮಗು ನೋಡುತ್ತೆ. ನೋಡಿ ಅದು ಕಲಿತ್ಕೊಂಡು ಆ ವಿಷಯವನ್ನು ತನ್ನ ಧಾರಣೆಯಲ್ಲಿ ಉಳಿಸ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ವೀಕ್ಷಣಾ ಕಲಿಕೆಯಲ್ಲಿ ಒಂದು ಉತ್ತಮ ಮಾದರಿ ಬೇಕಾಗುತ್ತೆ. ಮಾಡಲ್ ಅಂತ ನಾವು ಹೇಳ್ತೀವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಮಕ್ಕಳೇನು ಮಾಡ್ತಾವೆ ಅಂದರೆ ತುಂಬ ಬರೀತಕ್ಕಂಥ, ಶಿಕ್ಷಿಸ್ತಕ್ಕಂತಹ, ಕೆಟ್ಟ ರೀತಿಯಲ್ಲಿ ವರ್ತಿಸ್ತಕ್ಕಂಥ ಶಿಕ್ಷಕರನ್ನ ಮಕ್ಕಳು ಇಷ್ಟಪಡೋದಿಲ್ಲ. ಅದಕ್ಕೆ ಬದಲಾಗಿ ಮಕ್ಕಳನ್ನು ತುಂಬ ಪ್ರೀತಿಸ್ತಕ್ಕಂತಹ, ತುಂಬ ಚೆನ್ನಾಗಿ ಪಾಠ ಮಾಡ್ತಕ್ಕಂಥ, ಅವ್ರ ಜೊತೆಗೆ ಸ್ಮೂತ್ ಬಿಹೇವಿಯರ್ ಮಾಡ್ತಕ್ಕಂಥ ಶಿಕ್ಷಕರನ್ನು, ಟೀಚರ್ಸನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಮಕ್ಕಳನ್ನು ಶಿಕ್ಷಿಸೋದೇ ನಮ್ಮ ಗುರಿ ಆಗಬೇಕು. ನಮ್ಮಿಂದ ಅವ್ರು ಒಳ್ಳೆಯದನ್ನು ಕಲಿತ್ಕೊಂಡು ಮಕ್ಕಳು ಓಡೋಡಿ ಬರಬೇಕು. ಅದನ್ನು ನೋಡಿದ ತಕ್ಷಣವೇ ನಮ್ಮ ಪಾಠವನ್ನು ಇಷ್ಟಪಡಬೇಕು. ಆ ರೀತಿಯಲ್ಲಿ ಶಿಕ್ಷಕನ ಮಾದರಿ ಒಂದು ಮಾಡಲ್ ಆಗಿರುತ್ತೆ. ಇದು ಬಹಳ ಮುಖ್ಯ ಆಗಿದೆ. ಇನ್ನು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅಂದರೆ ಕಾರ್ಯನಿರ್ವಹಣೆ. ಇಲ್ಲಿ ನಾವು ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದು ಒಂದು ಪ್ರಯೋಗ ಇರ್ಬೋದು, ಅಥವಾ ಒಂದು ಕೌಶಲ್ಯ ಕಲಿಕೆ ಇರ್ಬೋದು, ಅಥವಾ ಒಂದು ಕ್ರೀಡೆ ಇರ್ಬೋದು, ಅಥವಾ ಇನ್ಯಾವುದೇ ಸಾಂಸ್ಕೃತಿಕ ವಿಷಯಗಳಿರ್ಬೋದು. ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಅದನ್ನು ನಿಭಾಯಿಸ್ತಾ ಇದ್ದೀವಿ, ಹೇಗೆ ಸೂಕ್ಷ್ಮವಾಗಿ ಚಾಲುಕಾಗಿ ಕೌಶಲ್ಯದಿಂದ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಮಕ್ಕಳಿಗೆ ಏನು ಮಾಡಬೇಕಪ್ಪ ಅಂದರೆ ಒಳ್ಳೆಯ ಮಾದರಿಯನ್ನು ನಾವು ಕೊಡಬೇಕು. ತುಂಬ ಚೆನ್ನಾಗಿ, ನಾಜೂಕಾಗಿ, ಫಾಸ್ಟಾಗಿ, ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಮಾದರಿ ಶಿಕ್ಷಕರಿದ್ದರೆ ನಮ್ಮ ಮಕ್ಕಳೇನು ಮಾಡ್ತಾರೆ, ಅದನ್ನೇ ಕಲಿತಾರೆ. ಹಾಗಾಗಿ ನಾವು ನಿರ್ವಹಿಸ್ತಕ್ಕಂಥ ಕಾರ್ಯ ಬಹಳ ಮುಖ್ಯ ಆಗುತ್ತೆ. ಇನ್ನು ಅದರ ರಿಸಲ್ಟ್ ಅಂತಕ್ಕಂಥದ್ದು ಸಹ ಅಷ್ಟೇ. ನಾವೇನು ಮಾಡ್ತೀವಿ, ಫಸ್ಟ್ ಅಬ್ಸರ್ವೇಷನ್ ಮಾಡ್ತೀವಿ. ಅಬ್ಸರ್ವೇಷನ್ ಮಾಡಿದ ಮೇಲೆ ಅನೇಕ ವಿಷಯಗಳು ನಮ್ಮದನ್ನು ನಾವು ಮಾಡ್ಕೊಳ್ತೀವಿ. ಮಾಡ್ಕೊಂಡ್ಮೇಲೆ ಅದನ್ನು ಪುನಃ ನಾವು ಬೇರೆ ಬೇರೆ ಸನ್ನಿವೇಶದಲ್ಲಿ ಅದನ್ನು ಬಳಸ್ಕೊಳ್ತೀವಿ. ಹಾಗಾಗಿ ನಮ್ಮ ಅಬ್ಸರ್ವೇಷನ್ಗೆ ಮಾಡಲ್ ಏನು ಸಿಕ್ಕುತ್ತಲ್ಲ ಅದರ ಆಧಾರದ ಮೇಲೆ ರಿಸಲ್ಟ್ ಇದೆ. ಕೆಲವರಿಗೆ ಕೆಟ್ಟ ಶಿಕ್ಷಕರು, ರಫಾಗಿ ಬಿಹೇವ್ ಮಾಡ್ತಕ್ಕಂಥ ಶಿಕ್ಷಕರಿದ್ದರೆ ಆ ಮಕ್ಕಳು ಸಹ ಅದನ್ನೇ ಕಲಿತ್ಕೊಳ್ತಾರೆ. ತುಂಬ ಯಾವಾಗಲೂ ಹೊಡೆಯತಕ್ಕಂಥ ಶಿಕ್ಷಕರಿದ್ದರೆ ಆ ಮಕ್ಕಳಲ್ಲಿ ಆಕ್ರಮಣಕಾರಿ ಪ್ರವೃತ್ತಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಮಕ್ಕಳನ್ನು ನಾವು ಆ ರೀತಿ ಕಾಣ್ತೀವಿ. ಅವರನ್ನ ಪ್ರೀತಿ ವಾತ್ಸಲ್ಯದಿಂದ ಕಂಡುಕೊಂಡು ಆತ್ಮವಿಶ್ವಾಸದಿಂದ ಅವರಿಗೆ ಕಲಿಸ್ತಕ್ಕಂತಹ ಒಂದು ವರ್ತನೆಯನ್ನು ನಾವು ರೂಢಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಶಿಕ್ಷಕ ಇಲ್ಲಿ ಮಾದರಿಯಾಗಿ ಇರ್ತಾನೆ, ಮಾಡಲ್ಲಾಗಿ. ಅದೇ ರೀತಿ ಮನೆಯಲ್ಲೂ ಸಹ ಅಷ್ಟೇ ಪೋಷಕರು ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಮಾತುಗಳು ನಡೆಯಿದ್ದಾಗ ಮಕ್ಕಳೇನು ಮಾಡ್ತಾರೆ, ಅದನ್ನೇ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಕಾರ್ಯನಿರ್ವಹಣೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಪರಿಣಾಮವೂ ಸಹ ಮುಖ್ಯ ಆಗುತ್ತೆ. ಇನ್ನು ಈ ಒಂದು ಬಂಡೂರ ಅವರೇನು ಮಾಡ್ತಾರೆ ಅಂದರೆ ಒಂದು ಪ್ರಯೋಗವನ್ನು ಮಾಡ್ತಾರೆ. ಆ ಪ್ರಯೋಗ ಏನಪ್ಪ ಅಂತಂದರೆ ಆಕ್ರಮಣಕಾರಿ ಪ್ರವೃತ್ತಿಯ ಮಾದರಿಯನ್ನು ಒಂದು ಗ್ರೂಪ್ ಮಾಡ್ತಾರೆ, 2 ಗ್ರೂಪ್ ಮಾಡ್ತಾರೆ. ಒಂದು ಪ್ರಾಯೋಗಿಕ ಗುಂಪು, ಇನ್ನೊಂದು ನಿಯಂತ್ರಿತ ಗುಂಪು. ಇಲ್ಲಿ ಒಂದು ಗುಂಪಿಗೆ ಮಕ್ಕಳಿಗೆ ಏನು ಮಾಡ್ತಾರೆ, ಆ ರೀತಿ ಒಂದು ಸ್ಕ್ರೀನ್ ಮೇಲೆ ಏನು ಮಾಡ್ತಾರೆ, ಆ ಒಂದು ಗೊಂಬೆಗೆ ಮಕ್ಕಳು ಸರಿಯಾಗಿ ಅಲ್ಲಿ ಹೊಡೆಯೋದು, ಗುದ್ದೋದು, ಅದನ್ನು ಎಸೆಯೋದು, ಅದಕ್ಕೆ ಹಿಂಸೆ ಕೊಡೋದು, ಚಿತ್ರ ಹಿಂಸೆ ಕೊಡ್ತಕ್ಕಂಥದ್ದು, ಈ ರೀತಿಯ ಚಿತ್ರಗಳನ್ನು ಅಲ್ಲಿ ಹಾಕ್ತಾರೆ. ಅದನ್ನು ನೋಡಿದಾಗ ಆ ಮಕ್ಕಳಿಗೆ ಅದೇ ರೀತಿ ಗೊಂಬೆ ಕೊಟ್ಟಾಗ ಆ ಮಕ್ಕಳೇನು ಮಾಡ್ತಾರೆ, ಚಿತ್ರದಲ್ಲಿ ನೋಡಿದ ಹಾಗೇ ಆ ಗೊಂಬೆ ಬಡಿಯೋದು, ಚೆಜ್ಜೋದು, ಅದನ್ನು ಎಟ್ಟಾಕೋದು, ಬಿಸಾಕೋದು, ಆ ಥರ ಒಂದು ಪ್ರವೃತ್ತಿಯನ್ನು ಮಾಡ್ತಾರೆ, ಆಕ್ರಮಣಕಾರಿ ಪ್ರವೃತ್ತಿ. ಇನ್ನೊಂದು ಗುಂಪಿಗೆ ಆ ಥರದ್ದು ಏನೂ ತೋರಿಸಿರಲ್ಲ. ತೋರಿಸ್ದೇ ಇರೋ ಗುಂಪಿಗೆ ಆ ಗೊಂಬೆ ಕೊಟ್ಟಾಗ ಅವಾಗ ಮುದ್ದಾಡ್ತವೆ, ಅದನ್ನು ಇಟ್ಕೊಳ್ತವೆ, ಆಟ ಆಡಿಸ್ತವೆ. ಇದರಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂದರೆ ನಮಗೆ ಸಿಗುವ ಮಾದರಿ, ನಾವು ನೋಡುವ ವ್ಯಕ್ತಿಗಳು
ಅವರು ಸರಿ ಇದ್ದರೆ ನಾವು ಸಹ ಸರಿಯಾಗಿರೋದನ್ನು ಕಲಿತೀವಿ. ಅದು ಸರಿ ಇಲ್ಲ ಅಂದರೆ ಆಕ್ರಮಣ ರೀತಿಯಲ್ಲಿ ಕೆಟ್ಟದಾಗಿದ್ದರೆ ಅದೇ ರೀತಿ ನಾವು ಸಹ ಕೆಟ್ಟ ಗುಣಗಳನ್ನು ಕಲಿತೀವಿ ಅಂತಕ್ಕಂಥದ್ದು ನಮಗೆ ಈ ಒಂದು ನಿದರ್ಶನದಿಂದ ಪ್ರಯೋಗದಿಂದ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಯಾವಾಗಲೂ ಸಹ ಅವರಲ್ಲಿ ಉತ್ತಮ ನಾಯಕತ್ವವನ್ನು ಬೆಳೆಸಬೇಕು ಅಂದರೆ ಒಳ್ಳೆಯ ಮಾದರಿಯ ಆದರ್ಶ ವ್ಯಕ್ತಿಗಳನ್ನು ನಾವಿಲ್ಲಿ ಅವರಿಗೆ ಮಾಡಲಾಗಿ ತೋರಿಸ್ಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗುತ್ತಕ್ಕಂಥದ್ದು. ಇನ್ನು ಇದರ ಶೈಕ್ಷಣಿಕ ನಿಹಿತಾರ್ಥಗಳನ್ನು ನೋಡಿದಾಗ ಮಕ್ಕಳಿಗೆ ಕೌಶಲ್ಯಗಳ ಕಲಿಕೆ, ಸ್ಕಿಲ್ಸ್ ಒಂದು ಲರ್ನಿಂಗ್ ಅಂತ ನಾವು ಹೇಳ್ತೀವಲ್ಲ, ಅದು ಒಂದು ಮೆಷಿನರಿ ರಿಪೇರ್ ಇರ್ಬೋದು, ಎಲೆಕ್ಟ್ರಾನಿಕ್ ವರ್ಕ್ಸ್ ಇರ್ಬೋದು, ಮೆಕ್ಯಾನಿಕಲ್ ವರ್ಕ್ ಇರ್ಬೋದು, ಅಥವಾ ನಿಟ್ಟಿಂಗ್, ಪೇಂಟಿಂಗ್, ಎಂಬ್ರಾಯ್ಡ್ರಿಂಗ್ ಇಂತಹ ಕೌಶಲ್ಯಗಳನ್ನು ಕಲಿಸ್ತಕ್ಕಂಥ ಕಲಿಕೆ ಇರ್ಬೋದು. ಕೌಶಲ್ಯಗಳ ಕಲಿಕೆ, ಭಾಷಾ ಕಲಿಕೆ ಮತ್ತು ಕೆಲವು ಫೈನಾನ್ಸ್, ಲಲಿತ ಕಲೆಗಳಿರುತ್ತಲ್ಲ, ಸಾಹಿತ್ಯ, ಸಂಗೀತ, ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಕಲಿಸ್ಬೇಕಾದ್ರೆ ಅನ್ವೇಷಣೆ ಕಲಿಕೆಯ ಮೂಲಕ ನಾವು ಕಲಿಸಲಿಕ್ಕೆ ಒಂದು ಅನ್ವೇಷಣೆಗಾಗಿ ಇಲ್ಲಿ ವೀಕ್ಷಣ ಕಲಿಕೆಯ ಮೂಲಕ ಕಲಿಸಲಿಕ್ಕೆ ಸಾಧ್ಯತೆ ಇದೆ. ಈಗ ಇನ್ಸ್ಟ್ರೂಮೆಂಟ್ಸನ್ನು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಬೇರೆಯವರು ಹೇಗೆ ಬಳಸ್ತಾರೆ ಅಂತಕ್ಕಂಥದ್ದು ಮಗು ನೋಡ್ಕೊಳ್ಳುತ್ತೆ. ನೋಡಿಕೊಂಡು ಅದೇ ರೀತಿ ಬಳಸ್ತಕ್ಕಂಥ ರೀತಿಯಲ್ಲಿ ಅದು ಕಲಿಯುತ್ತೆ. ಅದಕ್ಕೋಸ್ಕರ ಇಂತಹ ಕೆಲವು ಕೌಶಲ್ಯಗಳ ಕಲಿಕೆಯಲ್ಲಿ ಈ ಒಂದು ಕಲಿಕೆ ನಮಗೆ ನೆರವಾಗುತ್ತೆ. ಇನ್ನು ನಾಯಕತ್ವದ ತರಬೇತಿಯನ್ನು ಕೊಡಬೇಕಾದ್ರೆ ಈ ವೀಕ್ಷಣ ಕಲಿಕೆ ನಮಗೆ ತುಂಬ ಸಹಾಯಕ ಆಗುತ್ತೆ. ಏಕೆಂದರೆ ಇವತ್ತು ನಾವು ಉತ್ತಮ ನಾಯಕರನ್ನು ನಾವು ಪ್ರಿಪೇರ್ ಮಾಡಬೇಕಾಗಿದೆ, ಸಮಾಜಕ್ಕೆ ಒಳ್ಳೆಯ ನಾಗರಿಕರನ್ನು ತಯಾರು ಮಾಡಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಪೋಷಕರು ಮಾದರಿಯಾಗಿರಬೇಕು, ಶಾಲೆಯಲ್ಲಿ ಶಿಕ್ಷಕರು ಮಾದರಿಯಾಗಿರಬೇಕು, ಸಮಾಜದಲ್ಲಿರ್ತಕ್ಕಂಥ ಹಿರಿಯ ವ್ಯಕ್ತಿಗಳು ಅಥವಾ ರಾಜಕೀಯ ವ್ಯಕ್ತಿಗಳು ಇರ್ಬೋದು, ಸಾಮಾಜಿಕ ಧಾರ್ಮಿಕ ನಾಯಕರುಗಳು ನಮ್ಮ ಮಕ್ಕಳಿಗೆ ಮಾದರಿಯಾಗಿದ್ದಾಗ ಏನಾಗುತ್ತೆ ಅಂದರೆ ಒಳ್ಳೆಯ ಆದರ್ಶ ಮಕ್ಕಳನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಾದರಿಯಾಗಿರ್ತಕ್ಕಂತಹ ಒಂದು ನಾಯಕತ್ವ ತರಬೇತಿಯನ್ನು ರೂಪಿಸೋಕ್ಕೋಸ್ಕರ ನಾವು ಒಳ್ಳೆಯ ಆದರ್ಶ ವ್ಯಕ್ತಿಗಳ, ನಾಯಕರ ಜೀವನ ಚರಿತ್ರೆಗಳನ್ನು ತಿಳಿಸೋದ್ರ ಮೂಲಕ ಆ ಮಕ್ಕಳಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಸಹ ಮುಖ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ತರಗತಿಯಲ್ಲಿ ಶಿಕ್ಷಕ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ. ಏಕೆಂದರೆ ಮಕ್ಕಳು ಗೊತ್ತಿದ್ದೋ ಗೊತ್ತಿಲ್ಲದೆ ಶಿಕ್ಷಕನನ್ನು ಅನುಕರಣೆ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಶಿಕ್ಷಕ ಅವನ ವರ್ತನೆ, ಮಾತುಕತೆ, ನಡೆನುಡಿ ಎಲ್ಲವೂ ಸಹ ಮಕ್ಕಳಿಗೆ ಆದರ್ಶ ಆಗಿರಬೇಕು. ಹಾಗಿದ್ದಾಗ ಮಾತ್ರ ಮಕ್ಕಳು ಒಳ್ಳೆಯ ನಡೆಯನ್ನು ಕಲಿಯಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಅಪಸಮಾಯೋಜನೆಯ ಸಮಸ್ಯೆಗಳ ನಿವಾರಣೆ ಅನೇಕ ರೀತಿಯಲ್ಲಿ ನೋಡ್ತೀವಿ ನಾವು. ಒಂದು ಮಾಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸನ್ನು ನೋಡ್ತೀವಿ. ಅನೇಕ ಸಾಮಾಜಿಕ ಸನ್ನಿವೇಶಗಳಿಗೆ ಮಕ್ಕಳು ಹೊಂದ್ಕೊಳ್ಳಿಕ್ಕಾಗದೇ ಅನೇಕ ಅಪರಾಧಿಗಳಾಗ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಮಕ್ಕಳಿಗೆ ಎಲ್ಲ ಪರಿಸ್ಥಿತಿಗೂ ಹೊಂದಿಕೊಳ್ಳುವಂತಹ ಮನೋಭಾವನೆಯನ್ನು ಬೆಳೆಸುವಲ್ಲಿ ಈ ಸಾಮಾಜಿಕ ಕಲಿಕೆ ಅಥವಾ ವೀಕ್ಷಣ ಕಲಿಕೆ ನಮಗೆ ಸಹಾಯಕ ಆಗುತ್ತೆ. ಹಾಗಾಗಿ ನಾವು ಮಕ್ಕಳಲ್ಲಿ ಹೊಂದಾಣಿಕೆಯ ಒಂದು ಮನೋಭಾವನೆಯನ್ನು ಬೆಳೆಸಬೇಕಾಗುತ್ತೆ. ಇನ್ನು ಉತ್ತಮ ಮಾದರಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಸಂದರ್ಭ ಸನ್ನಿವೇಶ ಇರ್ಬೋದು, ನಮಗೆ ಒಳ್ಳೆಯ ಮಾದರಿಗಳ ಬೇಕು. ನಮಗೆ ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡಾಗ ಅದೇ ರೀತಿಯಲ್ಲಿ ಮಕ್ಕಳು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಥಾರಾಜ ತಥಾ ಒಂದು ಪ್ರಜೆ ಅನ್ನೋ ರೀತಿಯಲ್ಲಿ ಯಥಾ ಗುರು ತಥಾ ಶಿಷ್ಯ ಅನ್ನೋ ಹಾಗೆ ಒಳ್ಳೆಯ ಒಂದು ಮಾದರಿ ಮಕ್ಕಳಿಗೆ ಕೊಟ್ಟಾಗ ಆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಕಲಿತುಕೊಂಡು ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ವೀಕ್ಷಣೆಯ ಮೂಲಕ ನಾವು ಕಲಿಯತಕ್ಕಂಥದ್ದು ಬಹಳ ಇದೆ. ಪ್ರತಿಯೊಂದನ್ನು ಸಹ ನಾವು ವೀಕ್ಷಿಸಿ ಕಲಿತೇವೆ. ಹಾಗಾಗಿ ನಮ್ಮ ಒಂದು ಮಾನಸಿಕ ಬೆಳವಣಿಗೆ ಇರ್ಬೋದು, ಸಾಮಾಜಿಕ ಬೆಳವಣಿಗೆ ಇರ್ಬೋದು, ವ್ಯಕ್ತಿತ್ವದ ಬೆಳವಣಿಗೆ ಇರ್ಬೋದು, ಪ್ರತಿಯೊಂದನ್ನು ಸಹ ನಾವು ವೀಕ್ಷಣೆ ಮೂಲಕ ನಾವು ಕಲಿತೀವಿ. ಆ ಮೂಲಕ ನಾವು ನಮ್ಮ ಉದ್ವೇಗಗಳನ್ನು ನಿಯಂತ್ರಿಸಿಕೊಂಡು ಘರ್ಷಣೆಗೆ ಒಳಗಾಗದೇನೆ, ಸ್ಪರ್ಧೆಗಿಳಿದೇನೆ ಒಳ್ಳೆಯ ಮನೋಭಾವನೆಯನ್ನು ಬೆಳೆಸ್ಕೊಂಡಾಗ ಮಕ್ಕಳು ಸಹ ಅದೇ ರೀತಿಯ ಗುಣಗಳನ್ನು ಬೆಳೆಸ್ಕೊಂಡು ಒಳ್ಳೆಯ ಸಮಾಜದ ಒಂದು ನಿರ್ಮಾಣಕ್ಕೆ ಕಾರಣೀಭೂತರಾಗ್ತಾರೆ ಅಂತಕ್ಕಂಥ ಮಾತನ್ನು ನಾವು ಸ್ಮರಿಸ್ಕೋಬೇಕಾಗುತ್ತೆ. ಹಾಗೆ
ಹಾಗಾಗಿ ಇವತ್ತು ಮಾಡಿದ ಪಾಠದ ಮೇಲೆ ಮಕ್ಕಳೇ ಪ್ರಭುತ್ವ ಕಲಿಕೆ ಎಂದರೇನು ಅಥವಾ ಪ್ರಭುತ್ವ ಕಲಿಕೆಯ ಪ್ರತಿಪಾದಕ ಯಾರು ಅಂತ ಕೇಳ್ಬೋದು. ಇನ್ನು ಇದರ ಒಂದು ಶೈಕ್ಷಣಿಕ ನಿಹಿತಾರ್ಥಗಳನ್ನು ಕೇಳ್ಬೋದು. ಯಾವುದಾದರೂ ಪ್ರಭುತ್ವ ಕಲಿಕೆ ಎರಡು ಶೈಕ್ಷಣಿಕ ಉಪಯೋಗಗಳನ್ನು ತಿಳಿಸಿ ಅಂತ ನಾವು ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ವೀಕ್ಷಣ ಕಲಿಕೆ ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ವೀಕ್ಷಣ ಕಲಿಕೆಯ ಪ್ರತಿಪಾದಕರು ಯಾರು ಅಂತ ನಾವು ಕೇಳ್ಬೋದು 1 ಮಾರ್ಕ್ಸಿಗೆ. ಇನ್ನು ವೀಕ್ಷಣ ಕಲಿಕೆಯ ನಿಹಿತಾರ್ಥಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಹಾಗಾಗಿ ಈಗ ತಿಳಿಸಿದಂತಹ 2 ಕಲಿಕೆಯ ಸಿದ್ಧಾಂತಗಳ ಬಗ್ಗೆ ನೀವು ಚೆನ್ನಾಗಿ ಹೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಯಾರು ಮಾಡಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಕಲಿಕೆಯ ಸಂರಚನಾ ಮಾರ್ಗ ಅಂತಕ್ಕಂಥದ್ದೇ. ಅದು ನೆಕ್ಸ್ಟು ಕಲಿಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಬರುತ್ತೆ. ಆ ಅಂಶಗಳನ್ನೆಲ್ಲ ನೀವು ತಿಳಿಸೋದ್ರ ಮೂಲಕ ಈ ಅಧ್ಯಾಯವನ್ನು ನನಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಹಾಗಾಗಿ ಇವತ್ತು ಈ 2 ವಿಷಯದ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡು ಅರ್ಥವನ್ನು ಮಾಡ್ಕೊಳ್ಳಿ.